ಊಬರ್ ಸಂಸ್ಥೆಯು ಊಬರ್ ಮೋಟೋ ವುಮೆನ್ ಸೇವೆಯನ್ನ ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ. ಬೈಕ್ ಟ್ಯಾಕ್ಸಿಗಳನ್ನ ಮಹಿಳೆಯರೇ ನಿರ್ವಹಿಸುವ ಮೊದಲ ಮಾದರಿಯ ಸೇವೆಯಾಗಿದೆ. ಮಹಿಳೆಯರಿಗೆ ಮಾತ್ರ ಈ ಸೇವೆಯನ್ನ ಪಡೆಯೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಕಂಪನಿಯು 250 ಮಹಿಳಾ ರೈಡರ್ಗಳಿಗೆ ಆರಂಭದಲ್ಲಿ ಸೇವೆಯನ್ನ ಪ್ರಾರಂಭಿಸಿದ್ದು, ಮುಂಬರುವ ದಿನಗಳಲ್ಲಿ ಸಂಖ್ಯೆಯನ್ನ ಹೆಚ್ಚಿಸುವುದಾಗಿ ಮತ್ತು ಇತರ ನಗರಗಳಿಗೆ ವಿಸ್ತರಿಸುವುದಾಗಿ ತಿಳಿಸಿದೆ. ಈ ಆನ್ ಡಿಮ್ಯಾಂಡ್ ದ್ವಿಚಕ್ರ ವಾಹನ ಸವಾರಿ ಸೇವೆಯು ಮಹಿಳಾ ಸವಾರರೊಂದಿಗೆ ಮಹಿಳಾ ಗ್ರಾಹಕರನ್ನ ಸಂಪರ್ಕಿಸುತ್ತೆ. ಮಹಿಳಾ ಸುರಕ್ಷತೆ ಮತ್ತು ಚಲನಶೀಲತೆಯ ಅಗತ್ಯಗಳನ್ನು ಪರಿಹರಿಸೋಕೆ ವಿನ್ಯಾಸಗೊಳಿಸಲಾಗಿದೆ. ಊಬರ್ ಮೋಟೋ ವುಮೆನ್ ಸುರಕ್ಷಿತ, ಕೈಗೆಟುಕುವ ಮತ್ತು ಅನುಕೂಲಕರ ಪ್ರಯಾಣದ ಆಯ್ಕೆಯನ್ನ ಮಹಿಳಾ ಗ್ರಾಹಕರಿಗೆ ನೀಡುತ್ತೆ ಅಂತ ಊಬರ್ ಇಂಡಿಯಾ ಮತ್ತು ದಕ್ಷಿಣ ಏಷ್ಯಾದ ಪ್ರಾದೇಶಿಕ ವ್ಯಾಪಾರ ಕಾರ್ಯಾಚರಣೆಗಳ ಮುಖ್ಯಸ್ಥ ಅಭಿಷೇಕ್ ಬಾದ್ಯೆ ತಿಳಿಸಿದ್ದಾರೆ. ರೈಡರ್ಗಳು ತಮ್ಮ ಪ್ರಯಾಣದ ವಿವರಗಳನ್ನು ನೈಜ ಸಮಯದ ಟ್ರ್ಯಾಕಿಂಗ್ಗಾಗಿ 5 ವಿಶ್ವಾಸಾರ್ಹ ಸಂಪರ್ಕಗಳೊಂದಿಗೆ ಹಂಚಿಕೊಳ್ಳಬಹುದು. ಫೋನ್ ಸಂಖ್ಯೆಗಳು ಮತ್ತು ಡ್ರಾಪ್ ಆಫ್ ವಿಳಾಸಗಳ ಅನಾಮಧೇಯತೆಯು ಬಳಕೆದಾರರ ಗೌಪ್ಯತೆಯನ್ನು ರಕ್ಷಿಸುತ್ತೆ. ರೈಡ್ ಚೆಕ್ ಯೂಬರ್ನಂತಹ ಪೂರ್ವಭಾವಿ ಸುರಕ್ಷತಾ ವೈಶಿಷ್ಟ್ಯ ದೀರ್ಘ ನಿಲುಗಡೆ ಮಾಡುತ್ತೆ. ಮಹಿಳೆಯರಿಗೆ ಪ್ರತ್ಯೇಕ ಬೈಕ್ ಟ್ಯಾಕ್ಸಿ ಒದಗಿಸುವ ಮೋಟೋ ವುಮೆನ್ ಸೇವೆಯನ್ನ ಊಬರ್ ಗುರುವಾರ ಆರಂಭಿಸಿದೆ. ಈ ಸೇವೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷಿತ ಪ್ರಯಾಣದ ಅವಕಾಶ ದೊರೆಯುವುದರ ಜೊತೆಗೆ ಚಾಲಕಿಯರಿಗೆ ಆದಾಯದ ಗಳಿಕೆಯೂ ದಾರಿಯಾಗಲಿದೆ. ಮೋಟೋ ವುಮೆನ್ ಸೇವೆಗೆ ಈಗಾಗಲೇ 300ಕ್ಕೂ ಹೆಚ್ಚು ಮಹಿಳೆಯರು ನೋಂದಾಯಿಸಿಕೊಂಡಿದ್ದಾರೆ ಅಂತ ಸಂಸ್ಥೆ ತಿಳಿಸಿದೆ. ಇನ್ನು ಮೋಟೋ ವುಮೆನ್ ಸೇವೆಯಲ್ಲಿ ಮಹಿಳಾ ಪ್ರಯಾಣಿಕರ ಸುರಕ್ಷತೆಗೂ ಹಲವು ವೈಶಿಷ್ಟ್ಯತೆಗಳಿವೆ. 5 ಸಂಪರ್ಕ ಸಂಖ್ಯೆಗಳೊಂದಿಗೆ ರಿಯಲ್ ಟೈಮ್ ಟ್ರಿಪ್ ಶೇರಿಂಗ್ಗೂ ಅವಕಾಶ ಕಲ್ಪಿಸಲಾಗಿದೆ. ಫೋನ್ ಸಂಖ್ಯೆಗಳು ಮತ್ತು ಡ್ರಾಪ್ ಆಫ್ ಸ್ಥಳಗಳ ರಹಸ್ಯ ಕಾಪಾಡೋಕೆ ಅವಕಾಶವಿದೆ. ಅದೇ ರೀತಿ ಹೆಚ್ಚು ಹೊತ್ತು ಕಾಯಿಸೋದು, ಮಾರ್ಗ ಮಧ್ಯದಲ್ಲಿನ ಡ್ರಾಪ್ಗಳು ಅಥವಾ ಮಾರ್ಗ ಬದಲಾಯಿಸುವಿಕೆಯಂತಹ ಪ್ರಕ್ರಿಯೆಗಳ ಮೇಲ್ವಿಚಾರಣೆಗೂ ವ್ಯವಸ್ಥೆ ಇದೆ. ಬೈಕ್ ಟ್ಯಾಕ್ಸಿ ಸವಾರರ ಸುರಕ್ಷಿತ ಮತ್ತು ಖಾಸಗಿತನ ಕಾಪಾಡುವ ನಿಟ್ಟಿನಲ್ಲಿ ಈ ವೈಶಿಷ್ಟ್ಯಗಳನ್ನು ವಿನ್ಯಾಸಗೊಳಿಸಲಾಗಿದೆ ಅಂತ ಕಂಪನಿ ತಿಳಿಸಿದೆ. ಬೈಕ್ ಟ್ಯಾಕ್ಸಿಗಳು ಭಾರತದಾದ್ಯಂತ 5.4 ದಶಲಕ್ಷ ಮಂದಿಯ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಕೆಪಿಎಂಜಿ ವರದಿ ಮತ್ತು ಆಕ್ಸ್ಫರ್ಡ್ ಎಕನಾಮಿಕ್ಸ್ನ ಅಧ್ಯಯನ ವರದಿಯಲ್ಲಿ ತಿಳಿಸಿರುವುದನ್ನ ಕಂಪನಿ ಉಲ್ಲೇಖಿಸಿದೆ. ಮಹಿಳೆಯರನ್ನ ಹೊರತುಪಡಿಸಿ ಇತರರನ್ನ ಕರೆದೊಯ್ಯೋಕೆ ಮಹಿಳಾ ಡ್ರೈವರ್ಗಳು ಬಯಸಿದಲ್ಲಿ ವುಮೆನ್ ಓನ್ಲಿ ಮೋಡ್ ಅನ್ನ ಆಫ್ ಮಾಡೋ ಆಯ್ಕೆಯನ್ನ ನೀಡಲಾಗಿದೆ. ಇದರಿಂದ ಮಹಿಳಾ ಡ್ರೈವರ್ಗಳು ಹೆಚ್ಚು ಗಳಿಸೋ ಅವಕಾಶ ಇದೆ ಅಂತ ಕಂಪನಿ ಹೇಳಿದೆ. 2025ರ ವೇಳೆಗೆ ಮಹಿಳಾ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳ ಸಂಖ್ಯೆಯನ್ನ ಹೆಚ್ಚುಗೊಳಿಸೋಕೆ ಊಬರ್ ಚಿಂತನೆ ನಡೆಸಿದ್ದು, ಅವಕಾಶಗಳನ್ನ ಇನ್ನಷ್ಟು ವಿವರಿಸಲಾಗಿದೆ ಎನ್ನಲಾಗಿದೆ.